ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಾಗಿ ಒಂದು ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ಪ್ರಿಪೇರ್ ಆಗಿರಲೇಬೇಕಾಗತ್ತೆ ಈ ಒಂದು ಸಿಚುವೇಶನ್ನ ಫೇಸ್ ಮಾಡಲಿಕ್ಕೆ. ಆಮೇಲೆ 16ನೇ ಕಂತು ಗೃಹಲಕ್ಷ್ಮಿ ಯೋಜನೆ ಹಣ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಇದೆ, ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಏನಾಗಿದೆ, ಶಕ್ತಿ ಯೋಜನೆ ಸರ್ಕಾರ ಬಂದ್ ಮಾಡ್ತಾ ಇಲ್ಲ. ಏನು KSRTC ಮತ್ತು BMTC ಸಿಬ್ಬಂದಿಗಳು 4 ವರ್ಗಗಳ ಸಿಬ್ಬಂದಿಗಳು ಸಹ ಇದಕ್ಕೆ ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಡಿಸೆಂಬರ್ 31ರಿಂದನೇ ಮುಷ್ಕರ ಮಾಡ್ತಾ ಇದ್ದಾರೆ. ಅನಿರ್ದಿಷ್ಟ ಅವಧಿ, ಓಕೆನಾ, ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಬೇಡಿಕೆಗಳು ಸರ್ಕಾರ ಮುಂದೆ ಇಟ್ಟು ಮಾತಾಡಿದ್ರೂ ಸಹ ಸರ್ಕಾರ ನಮಗೆ ಸ್ಪಂದನೆ ಮಾಡಿಲ್ಲ. ಹಾಗಾಗಿ ನಾವು ಇದೇ ಡಿಸೆಂಬರ್ 31ರಿಂದನೇ ಯಾವುದೇ KSRTC ಮತ್ತು BMTC ಬಸ್ಗಳು ಓಡಾಡೋದಿಲ್ಲ ಅಂಥೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ KSRTC ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಕೂಡ ಬರ್ತಾ ಇದೆ. ನೀವೇನಾದರೂ ಡಿಸೆಂಬರ್ 31ರ ನಂತರ ನೀವೇನಾದರೂ ಯಾವ್ದಾರ ಬಸ್ಸಲ್ಲಿ ಪ್ರಯಾಣ ಮಾಡಬೇಕು ಅಂತ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗಿದು ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು. ಅನಿರ್ದಿಷ್ಟ ಅವಧಿ ಮುಷ್ಕರ ಅಂದಾಗಲೇ ನೀವು ಅನ್ಕೋಬೇಕು ಸರ್ಕಾರ ಏನಾದರೂ ಅಷ್ಟು ಒಳಗಡೆನೆ ಇವರಿಗೆ ಸ್ಪಂದನೆ ಮಾಡಿದರೆ ಓಕೆ, ಮಾಡಿದರೆ ನಾವು ಖಂಡಿತವಾಗ್ಲೂ ಅಪ್ಡೇಟ್ ಕೊಡ್ತೀನಿ. ಮಾಡಿಲ್ಲ ಅಂದರೆ ಮಾತ್ರ ಖಂಡಿತವಾಗ್ಲೂ ಎಲ್ರಿಗೂ ಸಾಕಷ್ಟು ಜನರಿಗೆ ತೊಂದರೆ ಆಗುತ್ತೆ. ಅಂದರೆ ಪ್ರತಿದಿನ ಬಸ್ಗಳ ಮೇಲೆ ಡಿಪೆಂಡ್ ಆಗಿ ಕೆಲಸ ಮಾಡೋರು ಸಾಕಷ್ಟು ಜನರು ಇರ್ತಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ತೊಂದರೆ ಆಗುತ್ತೆ. ಉಚಿತ ಟಿಕೆಟ್ ಕೊಡೋದಿರಲಿ, ಇವರ ಬೇಡಿಕೆಗಳನ್ನು ಸರ್ಕಾರ ಸ್ಪಂದನೆ ಮಾಡಲಿಲ್ಲ ಅಂದರೆ, ಬಸ್ಸೇ ಇರಲಿಲ್ಲ ಅಂದರೆ ಹೇಗೆ ಓಡಾಡೋಕ್ಕೆ ಸಾಧ್ಯ ಅಲ್ವಾ. ಮೊದಲನೇದಾಗಿ ಅವರ ಬೇಡಿಕೆಗಳು ಏನೇನು ಅಂತ ನೋಡೋದಕ್ಕೆ ಹೋದರೆ, ವೇತನ 25% ಹೆಚ್ಚಳ ಮಾಡಬೇಕು 1.15 ಲಕ್ಷ ಸಿಬ್ಬಂದಿಗಳಿಗೆ. ಆಮೇಲೆ 2.38 ತಿಂಗಳ ಅರಿಯರ್ಸನ್ನು ಬಿಡುಗಡೆ ಮಾಡಬೇಕು. 1750 ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕು. ಗ್ರ್ಯಾಚ್ಯುಯಿಟಿ ಅಮೌಂಟನ್ನು 399 ಕೋಟಿ ಗ್ರ್ಯಾಚ್ಯುಯಿಟಿ ಅಮೌಂಟ್ ಬಿಡುಗಡೆ ಮಾಡಬೇಕು. ಬಾಕಿ PF ಹಣ 2792 ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕು. ಮತ್ತು ಶಕ್ತಿ ಯೋಜನೆಯಲ್ಲಿ ಬಾಕಿ ಇರುವಂತಹ 1,000 ಕೋಟಿ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಬೇಕು. ಇಲ್ಲ ಅಂದರೆ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಮಾಡ್ತೀವಿ ಡಿಸೆಂಬರ್ 31ರಿಂದನೇ ಅಂಥೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿ 16ನೇ ಕಂತು ಬಗ್ಗೆ ಹೇಳಬೇಕು ಅಂದರೆ ನಿಮ್ಗೆ ಆಲ್ರೆಡಿ ನಾನು ಅಪ್ಡೇಟ್ ಕೊಟ್ಟಿದ್ದೀನಿ. ಬಿಡುಗಡೆ ಹಂತಕ್ಕೆ ಬಂದಿದೆ, ಪುಷ್ಟು DBT ಇದೆ, ಸ್ಟೇಟಸ್ ಚೆಕ್ ಮಾಡಿದಾಗ ಅಂಥೇಳಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ಜನವರಿ ತಿಂಗಳಲ್ಲಿ ಹಣ ಬಿಡುಗಡೆ ಮಾಡೋದ್ರ ಬಗ್ಗೆ ಈಗ ಆಲ್ರೆಡಿ ಸರ್ಕಾರದಿಂದನೇ ಸ್ಪಷ್ಟನೆ ಸಿಗ್ತಾ ಇದೆ. ಗೃಹಲಕ್ಷ್ಮಿ 15ನೇ ಕಂತು ಇನ್ನೂ ಕೂಡ ಕೆಲವಷ್ಟು ಜನರಿಗೆ ಹಣ ಬಿಡುಗಡೆ ಆಗಿಲ್ಲ. ಇದು ಕ್ಲಿಯರ್ ಮಾಡ್ತಿದ್ದಾಗೆ 16ನೇ ಕಂತು ಜನವರಿಲಿ ಬರೋದಂತೂ ಪಕ್ಕ, ಯಾವುದೇ ಡೌಟ್ ಇಲ್ಲ. ಜನವರಿ 10ನೇ ತಾರೀಕು ಒಳಗಡೆನೇ ಹಣ ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಕಾದ್ ನೋಡೋಣ. ಈಗ ಶಕ್ತಿ ಯೋಜನೆ ಸಮಸ್ಯೆ ಬಗೆಹರಿಸ್ಕೊಂಡ್ರೆ ಸಾಕಾಗಿದೆ ಅನಿಸ್ಬಿಟ್ಟಿದೆ. ಸರ್ಕಾರಕ್ಕೆ ಸಾಕಷ್ಟು ಸವಾಲುಗಳು ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಇದೆ. ಯಾವ ರೀತಿಯಾಗಿ ಸ್ಪಂದನೆ ಮಾಡುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ. ಹಾಗಾಗಿ ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.